ಅಮ್ಮ ಮೈಥಿಲಿ, ನಮ್ AGM ಸರ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? PN ನೋಡ್ಕೊಂಡು CEO ಅಂತ ಮಾತಾಡಿಸ್ತಾ ಇದಾರೆ. ನಂಗೂ ಅದೇ ಅರ್ಥ ಆಗ್ತಾ ಇಲ್ಲ ಸರ್. ಏನ್ ನೋಡ್ತಿದ್ದೀರಾ? ಬೊಕೆ ಕೊಡಿ. ವೆಲ್ಕಮ್ ಸರ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಥ್ಯಾಂಕ್ ಯು. ಅಮ್ಮ ಮೈಥಿಲಿ, ಹಾರ ಕೊಡಮ್ಮ. ಅಮ್ಮ ಮೈಥಿಲಿ, ಹಾರನ ಕೈ ಕೊಡಮ್ಮ. ಥ್ಯಾಂಕ್ ಯು. ಸಾರ್, CEO ಸರ್ನ ತುಂಬಾ ಚೆನ್ನಾಗಿ ಗುರ್ತು ಹಿಡ್ದಿದ್ದೀರಾ. 2 years ಮುಂಚೆ ನೋಡಿದ್ರು, 2 minutes ಮುಂಚೆ ನೋಡಿದ ಹಾಗೆ ಈಸಿಯಾಗಿ ಗುರುತು ಹಿಡಿದ್ಬಿಟ್ಟೆ. ಅವನ್ CEOನ ತಲೆ ಕೆಟ್ಟ ಸನ್ಯಾಸಿ. ಏನ್ ನೋಡ್ತಾ ನಿಂತಿದ್ದೀರಾ? ನಡ್ರಿ ಹೋಗೋಣ. ಬನ್ನಿ ಸರ್, Yeah. ಬನ್ನಿ ಸರ್, ಪ್ಲೀಸ್ ಕಮ್. ಸರ್ 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 ಸರ್, ನೀವು ಜಾನಕಮ್ಮ ಗ್ರೂಪ್ ಆಫ್ ಕಂಪನೀಸ್ನ CEO ಅಲ್ವಾ ಸರ್? ಹೌದು. ಸರ್, ನಿಮ್ಮ ಬಗ್ಗೆ ತುಂಬ ಕೇಳಿದ್ವೇ ಹೊರತು ಯಾವತ್ತೂ ನೋಡಿರಲಿಲ್ಲ. ಒಂದು ಸೆಲ್ಫಿ ಕೊಡ್ತೀರಾ ಪ್ಲೀಸ್? ಶೋರ್. ಸರ್. ಅಯ್ಯೋ ದೇವ್ರೆ, ಇಲ್ಲಿರೋರ್ಗೆಲ್ಲ ತಲೆ ಕೆಟ್ಟಿದ್ಯಾ ಸರ್? ಇವನ್ ಜೊತೆ ಸೆಲ್ಫಿ ತಗೋತಾ ಇದಾರೆ. ನನ್ಗೂ ಅದೇ ಅರ್ಥ ಆಗ್ತಾ ಇಲ್ಲಮ್ಮ. ಇವ್ರಿಗಾದ್ರೂ ತಲೆ ಕೆಟ್ಟಿರ್ಬೇಕು, ಇಲ್ಲ ಈ ಗಿರಿಗೆ ತಲೆ ಕೆಟ್ಟಿರ್ಬೇಕು. ಎಕ್ಸ್ಕ್ಯೂಸ್ ಮಿ ಸರ್, ಇವ್ರು ನಿಮ್ಗೆ ಚೆನ್ನಾಗಿ ಗೊತ್ತಾ? ಗೊತ್ತಿಲ್ಲದೆ ಏನು ಮೇಡಮ್, ಜಾನಕಮ್ಮ ಗ್ರೂಪ್ ಆಫ್ ಕಂಪನೀಸ್ನ CEO ಉತ್ತಮ್ ಅವ್ರು ಇವರು. ಆಮ್ ಐ ರೈಟ್ ಸರ್? ಯಾ, ಯು ಆರ್ ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಂದ್ ಸೆಲ್ಫಿ ಪ್ಲೀಸ್. ಶೋರ್. ಸರ್, ಒಳಗೆ ಹೋಗೋಣ ನಡೀರಿ. Yeah. ಪ್ಲೀಸ್. ಪ್ಲೀಸ್ ಕಮ್ ಸರ್. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ನೀವು ಚೀಫ್ ಗೆಸ್ಟಾಗಿ ಬರ್ತಿದ್ದೀರಾ ಅಂತ ನಮ್ಮ ಮ್ಯಾನೇಜರ್ ಹೇಳಿದಾಗ ನಾನೇನೋ ಅನ್ಕೊಂಡೆ, ಬಟ್ ರಿಯಲಿ ಯು ಆರ್ ಗ್ರೇಟ್ ಸರ್. ಈ ಕ್ರೆಡಿಟ್ ಎಲ್ಲ ನನಗಲ್ಲ, ನನ್ನ ಫ್ರೆಂಡ್ ಮೈಥಿಲಿಗೆ. ಸರ್, ಮೈಥಿಲಿ ನಿಮ್ಮ ಫ್ರೆಂಡಾ? ಯಾ, ಮೈಥಿಲಿ, ನೀನು ಹೇಳಿಲ್ವಾ? ಹೇಳೋಣ ಅಂತ ಅನ್ಕೊಂಡೆ, ಆದ್ರೆ ಹೇಳಲಿಲ್ಲ. ಏನಿದು ಸರ್ ಅಂತ ಯಾಕೆ? ನೀನು ಯಾವಾಗಲೂ ಉತ್ತಮ ಅಂತಾನೆ ಕರೀತೀಯ ಅಲ್ವಾ? ಹಾಗೆ ಕರಿ. ಆಯ್ತು ಉತ್ತಮ್ ಅವರೇ. ಅವಳು ಎಲ್ಲರ ಮುಂದೆ ನಾಚಿಕೆ ಪಡ್ಕೋತಿದ್ದಾಳೆ ಅನ್ಸುತ್ತೆ. ಎನಿವೆ, ಸ್ಟ್ರೈಟ್ ಆಗಿ ವಿಷಯಕ್ಕೆ ಬರ್ತೀನಿ. ಮೈ ಡಾರ್ಲಿಂಗ್ ಮೈಥಿಲಿ ಹೇಳಿದ್ಲು. ಏನಮ್ಮ ಇವನು ಇಷ್ಟೊಂದು ಓವರ್ ಆಗಿ ಆಡ್ತಾ ಇದ್ದಾನೆ? ಹೌದು ಸರ್, ಹೊರಗಡೆ ಹೋದ್ಮೇಲೆ ನೋಡ್ಕೋತೀನಿ. ನಮ್ಮ ಕಂಪನಿಲಿರೋ ಅಕೌಂಟ್ಸ್ ಎಲ್ಲ ನಿಮ್ಮ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ನಮ್ಮ ಕಂಪ್ನಿಲಿ ನಡೆದ ಫ್ರಾಡ್ಗೆ ನಿಮ್ಮ ಬ್ರಾಂಚ್ಗೂ ಸಂಬಂಧ ಇದೆ ಅಂತ ಅನುಮಾನ ಇರೋದ್ರಿಂದ ಈಗಿಂದೀಗಲೇ ಟ್ರಾನ್ಸ್ಫರ್ ಮಾಡೋದಕ್ಕಾಗಲಿಲ್ಲ. ಸರ್, ನಡೆದಿರೋ ಫ್ರಾಡ್ಗೂ ನಮ್ಮ ಬ್ರಾಂಚ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಅದಕ್ಕೆ ಬೇಕಾಗಿರೋ ಎವಿಡೆನ್ಸ್ ಕೂಡ ಇದೆ ಸರ್. ಹಾಂ, ಇಟ್ಸ್ ಓಕೆ. ಫೈಲ್ಸ್ ಎಲ್ಲ ನನ್ನ ಮೈಥಿಲಿ ಡಾರ್ಲಿಂಗ್ ಹತ್ರ ಕೊಟ್ಟು ಕಳಿಸಿ. ಒಂದ್ಸಲ ವೆರಿಫೈ ಮಾಡಿ ಇಮಿಡಿಯೇಟಾಗಿ ಅಕೌಂಟ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್ ಸರ್. ಮೈಥಿಲಿ, ಯು ಆರ್ ರಿಯಲಿ ಗ್ರೇಟ್ ಅಮ್ಮ. ಇಷ್ಟೊಂದು ದೊಡ್ಡ ಬಿಸ್ನೆಸ್ ಪರ್ಸನ್ನ ಎಷ್ಟು ಈಸಿಯಾಗಿ ಕರ್ಕೊಂಡ್ಬಂದ್ಬಿಟ್ಟಿಯಮ್ಮ. ನಿಮ್ಮಿಬ್ರು ಮಧ್ಯೆ ಎಷ್ಟು ಕ್ಲೋಸ್ ಫ್ರೆಂಡ್ಶಿಪ್ ಇದೆ ಅಂತ ನನಗೆ ಅರ್ಥ ಆಯ್ತಮ್ಮ. ವೆಲ್ ಡನ್. ಇವ್ರೇನು ಸರ್, ಅವರು ನಾನು ಲವರ್ಸ್ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಹೌದಮ್ಮ, ಇವನೇನು ಹೇಳ್ತಾ ಇದ್ದಾನೋ ಅವ್ರಿಗೇನು ಅರ್ಥ ಆಗ್ತಾ ಇದೆಯೋ
ಆದ್ರೆ ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ. ಓಕೆ ಸರ್, ನನಗೆ ಹೆಡ್ ಆಫೀಸಲ್ಲಿ ಮೀಟಿಂಗ್ ಇದೆ. ವಿಲ್ ಮೀಟ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಹೌದು, ಸಾಯಂಕಾಲ ಎಲ್ಲಿ ಸಿಗೋಣ? ಹೇಳಮ್ಮ. ಸರ್ ಕೇಳ್ತಿದ್ದಾರಲ್ಲ, ಹೇಳು. ಹಾ ಅದೇ ಸರ್, ನಾನೇ ಕಾಲ್ ಮಾಡ್ತೀನಿ ಸರ್. ಓಕೆ, ಬಾಯ್. ಏನಪ್ಪ ನಮಸ್ಕಾರಪ್ಪ. ನಮಸ್ತೆ, ಹೇಳಿ ಅಮ್ಮ. ಸರ್ ಸರ್ ಏನೂ ಇಲ್ಲ ಸರ್. ಪಾಪ ಇವರು ತುಂಬ ಪೂರ್ ಫ್ಯಾಮಿಲಿ. ಇವ್ರ ಯಜಮಾನ್ರಿಗೆ 2 ಕಿಡ್ನಿನೂ ಫೇಲ್ ಆಗಿದೆ. ಆಪರೇಷನ್ ಮಾಡೋಷ್ಟು ದುಡ್ಡಿಲ್ಲ ಇವ್ರ ಹತ್ರ. ಗೊತ್ತಿರೋರ ಹತ್ರ ಎಲ್ಲ ಸಹಾಯ ಕೇಳಿದ್ಲು, ಆದರೆ ಯಾರು ಕೂಡ ಸಹಾಯ ಮಾಡಲಿಲ್ಲ. ಲೋನ್ ಕೂಡ ರಿಜೆಕ್ಟ್ ಆಗಿದೆ. ನೀವೇನಾದರೂ ದೊಡ್ಡ ಮನ್ಸು ಮಾಡಿ ಸಹಾಯ ಮಾಡಿದ್ರೆ. ಎಷ್ಟು ಬೇಕಮ್ಮ? 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ರಪ್ಪ. ಪೆನ್. ಥ್ಯಾಂಕ್ ಯು. ಏನಮ್ಮ ಇವನ್ ನಿಜವಾಗ್ಲೂ CEO ಅನ್ನೋ ತರ 10 ಲಕ್ಷ ರೂಪಾಯಿ ಚೆಕ್ ಕೊಡ್ತಾ ಇದ್ದಾನೆ? ನಂಗೂ ಅದೇ ಅರ್ಥ ಆಗ್ತಾ ಇಲ್ಲ ಸರ್. ಮರ್ಯಾದೆ ಕಳಿಯೋನ್ ತರ ಇದ್ದಾನೆ. ಉತ್ತಮ್ ಅವರೇ, 1 ಮಿನಿಟ್. ತಗೊಳ್ಳಿ ಅಮ್ಮ. ಬೇಗ ಹಾಸ್ಪಿಟಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ. ನೀನು 106 ವರ್ಷ ಚೆನ್ನಾಗಿ ಬಾಳಪ್ಪ. ನೀನು ಪರವಾಗಿಲ್ಲ ದೇವ್ರ ಅಮ್ಮ. ದೇವ್ರು. ಹುಷಾರು. ಅಮ್ಮ ಮೈಥಿಲಿ, ನೀನೇನೇ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರು ತುಂಬಾ ಒಳ್ಳೆ ವ್ಯಕ್ತಿ ಜೊತೆ ಮಾಡ್ಕೊಂಡಿದ್ಯಮ್ಮ. ಏನ್ ಸರ್ ನೀವ್ ಹೇಳ್ತಿರೋದು? ಅದೇನಮ್ಮ, ಸಾಯಂಕಾಲ ಸಿಕ್ಕಾಗ ನಮ್ಮ MG ರೋಡ್ ಬ್ರಾಂಚ್ ಮಾತ್ರ ಅಲ್ಲ, ಸಂತೋಷ್ ನಗರ್ ಬ್ರಾಂಚ್ಗೂ ಕೂಡ ಅಕೌಂಟ್ಸ್ನೆಲ್ಲ ಟ್ರಾನ್ಸ್ಫರ್ ಮಾಡಕ್ ಹೇಳು. ಆಯ್ತು ಸರ್. ಏನೇ ಹೇಳಿದ್ರು ಇದೆಲ್ಲ ನಿನ್ನಿಂದನೇ ಸಾಧ್ಯ ಆಗಿದ್ದಮ್ಮ. ನೆಕ್ಸ್ಟ್ ಮಂತ್ ನೀನು ಪ್ರಮೋಷನ್ ಬರೋ ತರ ನೋಡ್ಕೋತೀನಿ. ಓಕೆ ಸರ್. ಓಕೆ, ಬಾಯ್ ಬಾಯ್. ಸರ್, ನಾನೊಂದು 2 ನಿಮಿಷದಲ್ಲಿ ಬರ್ತೀನಿ. ಓಕೆಮ್ಮ, ಹೋಗು. ಏನು, ನೀನ್ ಕೂಡ ಬರ್ತಾ ಇದ್ಯಾ? ಮೈಥಿಲಿ, ಏನಾಯ್ತು? ಅಣ್ಣ, ಮುಂದಕ್ಕೆ ಹೋಗಿ ರೈಟಲ್ಲಿ ನಿಲ್ಸಿ. ಅದೆಲ್ಲ ನನ್ನ ಪರ್ಫಾರ್ಮೆನ್ಸ್. ಚೆನ್ನಾಗಿ ಮಾಡಿದೆ ಅಲ್ವಾ? ಎಲ್ಲ ಓಕೆ ಅಲ್ಲ? ಚೆನ್ನಾಗಿ ಮಾಡಿದೆ ಅಲ್ವಾ ಓಕೆ ಓಕೆ. ಏಯ್, ನಿಂತ್ಕೋ. ನಿಂಗ್ ಸ್ವಲ್ಪ ಏನಾದ್ರೂ ಬುದ್ಧಿ ಇದ್ಯಾ? ನಾನೇನ್ ಹೇಳ್ದೆ, ನೀನೇನ್ ಮಾಡ್ದೆ? ಕೂಲ್ 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 ಕೂಲ್. ನಾನೇನ್ ಮಾಡಿದೆ? ನೀನ್ ಏನ್ ಮಾಡ್ದ್ಯಾ? ದೊಡ್ಡದಾಗಿ ನಿಜವಾದ CEO ತರ ಎಲ್ರಿಗೂ ಸೆಲ್ಫಿ ಕೊಡ್ತಾ ಇದ್ದೆ. ನಾಳೆ ಆ ಸೆಲ್ಫಿ ಎಲ್ಲ ಹೊರಗಡೆ ಲೀಕ್ ಆಗಿ ಜಾನ್ಕಮ್ಮ ಗ್ರೂಪ್ ಆಫ್ ಕಂಪನಿ CEO ಅಂತ ಎಲ್ಲ ಕಡೆ ವೈರಲ್ ಆಗ್ಬಿಟ್ರೆ ಸತ್ಯ ಹೊರಗ್ ಬರಲ್ವಾ? ಅದೆಲ್ಲ ನಮ್ AGM ನೋಡಿದ್ರೆ ನೀನ್ ಕರ್ಕೊಂಡ್ ಬಂದ್ ನಾಟಕ ಮಾಡ್ಸಿದಕ್ಕೆ ನನ್ ಕೆಲ್ಸ ಹೋಗೋದಿಲ್ವಾ? ಓಹೋ, ಅದಕ್ಕೋಸ್ಕರ ಭಯ ಪಡ್ತಿದ್ಯಾ? ಡೋಂಟ್ ವರಿ, ಅಷ್ಟು ಈಸಿಯಾಗಿ ವೈರಲ್ ಆಗಲ್ಲ. ಯಾಕಾಗಲ್ಲ? ಯಾಕಾಗಲ್ಲ? ಸಾರಿ, ಏನೋ ಸ್ವಲ್ಪ ಗೆಟಪ್ ಹಾಕೊಂಡಿದ್ದಕ್ಕೆ ಎಕ್ಸೈಟ್ ಆಗ್ಬಿಟ್ಟೆ. ಹಾಗಾಗಿ ಗೊತ್ತಿಲ್ದೇನೆ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟೆ ಅಷ್ಟೇನಾ? ಹಾ, ಅಷ್ಟೇ ಮೈಥಿಲಿ. ಹೌದು, ಅಷ್ಟಕ್ಕೂ ನನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು? ಪರ್ಫಾರ್ಮೆನ್ಸ್ ಏನು ಚೆನ್ನಾಗಿ ಇತ್ತು. ಥ್ಯಾಂಕ್ ಯು. ಹೌದು, ಕೇಳೋದೇ ಮರ್ತ್ಬಿಟ್ಟೆ.
ಆಗ್ಲೇ ವಯಸ್ಸಾದವ್ರಿಗೆ 10 ಲಕ್ಷ ಚೆಕ್ ಕೊಟ್ಟಿಯಲ್ಲ, ಯಾಕೆ? ಆ ಚೆಕ್ ಬೌನ್ಸ್ ಆದ್ರೆ ನೀನ್ ಸಿಇಒ ಅಲ್ಲ ಅನ್ನೋದು ಗೊತ್ತಾಗಲ್ವಾ? ಅವಾಗ ಈ ವಿಷಯ ಎಲ್ಲ ಹೊರಗಡೆ ಬರಲ್ವಾ? ಆ ವಿಷಯ ನಮ್ AGM ಗೊತ್ತಾದ್ರೆ ನನ್ ಕೆಲ್ಸ ಹೋಗಲ್ವಾ? ಹೇ ಡೋಂಟ್ ವರಿ, ನಾನಿದ್ದೀನಲ್ಲ. ಆ 10 ಲಕ್ಷ ಚೆಕ್ಕು ಪರ್ಫಾರ್ಮೆನ್ಸ್ಗೋಸ್ಕರ ಅಲ್ಲ, ಅವ್ರ ಕಷ್ಟಕ್ಕೆ ಮನ್ಸು ಕರ್ಗಿ ನಿಜವಾಗ್ಲೂ 10 ಲಕ್ಷ ಕೊಟ್ಟೆ. ವಾಟ್? ಹೌದು, ನನ್ನ ಸಂಬಳದಲ್ಲಿ 50% ಚಾರಿಟಿಗೋಸ್ಕರ ಯೂಸ್ ಮಾಡ್ತಿರ್ತೀನಿ. ಹಾಗೆ ನನ್ನ ಅಕೌಂಟಲ್ಲಿ ಸದ್ಯಕ್ಕೆ 60 ಲಕ್ಷದವರೆಗೂ ಇದೆ. ಅದರಿಂದ 10 ಲ್ಯಾಕ್ಸ್ ಕೊಟ್ಟೆ. ಅದ್ರಲ್ಲಿ ತಪ್ಪೇನಿದೆ? ಯು ಆರ್ ರಿಯಲಿ ಗ್ರೇಟ್, ಗೊತ್ತಾ? ಇದೆಲ್ಲ ನಿನ್ನಿಂದ ಮೈತಿಲಿ. ನೀನೇನಾದ್ರೂ ಬ್ಯಾಂಕ್ ಕರೆದಿಲ್ಲ ಅಂದಿದ್ರೆ ಅವ್ರಿಗೆ ಸಹಾಯ ಮಾಡೋ ಅವಕಾಶ ನಂಗೆ ಸಿಗ್ತಾ ಇರಲಿಲ್ಲ. ಈ ಕ್ರೆಡಿಟ್ ಎಲ್ಲ ನಿಂಗೆ. ಇಲ್ಲ, ಗೇಟಪ್ ಹಾಕೊಂಡು ಹುಚ್ಚುಚ್ಚ ಕೆಲಸ ಮಾಡ್ತೀಯ ಅನ್ಕೊಂಡಿದ್ದೆ. ಆದ್ರೆ ನಿನಗೆ ಗೊತ್ತಿಲ್ದ ಹಾಗೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಬ್ಯಾಂಕಲ್ಲಿ ಆ ಅಜ್ಜಿಗೆ ಸಹಾಯ ಮಾಡಿದೆ. ಬ್ಯಾಂಕಲ್ಲಿ ನನ್ನ ಬೆಲೆ ಹೆಚ್ಚಾಗೋ ಹಾಗೆ ಮಾಡಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಪ್ರಮೋಷನ್ ಸಿಗೋ ಹಾಗೆ ಮಾಡಿದೆ. ವಾವ್, ನಿಜಾನಾ? ನಿಮ್ಮ AGM ನಿಂಗೆ ಪ್ರಮೋಷನ್ ಕೊಡ್ತೀನಿ ಅಂದ್ರ? ಹೌದು, ನೆಕ್ಸ್ಟ್ ಮಂತೆ ನಂಗೆ ಪ್ರಮೋಷನ್ ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ರು. ಅದೇನಾದ್ರೂ ಆದ್ರೆ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ ಮನಿ ಬ್ಯಾಂಕ್. ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಮೈಥಿಲಿ. ಥ್ಯಾಂಕ್ ಯು. ಅಲ್ಲಿ ಎಲ್ರ ಮುಂದೆ ನಿನ್ನ ಫ್ರೆಂಡ್ ಅಂತ ಅಂದಿದ್ದಕ್ಕೆ ನಿಂಗೆ ಬೇಜಾರಾಗ್ಲಿಲ್ಲ ತಾನೆ? ಬೇಜಾರು ಯಾಕೆ? ನಿಜವಾಗ್ಲೂ ಯು ಆರ್ ಮೈ ಗುಡ್ ಫ್ರೆಂಡ್. ಹೌದು, ನಿನ್ನಂತ ಒಳ್ಳೆ ಮನ್ಸಿರೋ ವ್ಯಕ್ತಿ ನನಗೆ ಫ್ರೆಂಡ್ ಆಗಿರೋದು ನಿಜವಾಗ್ಲೂ ನನ್ನ ಅದೃಷ್ಟ. ಥ್ಯಾಂಕ್ ಯು ಮೈಥಿಲಿ, ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ರೆಂಡಾಗಿ ಅಕ್ಸೆಪ್ಟ್ ಮಾಡಿದ್ದಕ್ಕೆ. ಅಂದ್ಹಾಗೆ ಇನ್ನೊಂದು ವಿಷಯ ನೆನ್ಪಾಯ್ತು. ನಮ್ AGM ನಿಮ್ CEO ನ 2 years ಬ್ಯಾಕ್ US ಅಲ್ಲಿ ನೋಡ್ದೆ ಅಂತಂದ್ರು. ಆದ್ರೆ ನಿನ್ನ ಇಲ್ಲಿ ನೋಡಿ ಕೂಡ ಉತ್ತಮ್ ಅಂತಾನೆ ಮಾತಾಡ್ಸಿದ್ರು. ಅದೇಗ್ ಪಾಸಿಬಲ್ ಆಯ್ತು? ಏನೋ ನನಗೇನು ಗೊತ್ತು. ಅವ್ರಿಗೆ ಲಾಂಗ್ ಸೈಟ್ ಏನಾದರೂ ಇರ್ಬೋದು. ಅದಕ್ಕೆ US ಅಲ್ಲಿ ಯಾರನ್ನೋ ನೋಡಿ ಇಲ್ಲಿ ನನ್ನ ನೋಡಿ ಉತ್ತಮ್ ಅಂತ ಅನ್ಕೊಂಡಿರ್ಬೋದು. ಬಹುಶಃ ಅದೇ ಆಗಿರ್ಬೋದು. ಸರಿ ಸರಿ, ನಮ್ AGM ಇನ್ನೂ ಹೊರಟಿಲ್ಲ. ಲೇಟ್ ಆದ್ರೆ ತಲೆ ತಿಂತಾರೆ. ಸಂಜೆ ಕಾಲ್ ಮಾಡ್ತೀನಿ. ಬಾಯ್. ಬಾಯ್ ಮೈಥಿಲಿ, ಲವ್ ಯು. ಏನು? ಸಿ ಯು ಅಂತ ಹೇಳ್ದೆ. ಓಕೆ, ಬಾಯ್. ಬಾಯ್. ಬಂಗಾರ, ನಿಂಗೆ ಆದಷ್ಟು ಬೇಗ ಐ ಲವ್ ಯು ಅಂತ ಹೇಳಬೇಕು. ನಮ್ಮ ಮನೆಗೆ ಸೊಸೆಯಾಗಿ ಕರ್ಕೊಂಡು ಹೋಗ್ಬೇಕು. ಅತ್ಗೆ ರೆಡಿನಾ? ಆಗೋಯ್ತು. ಇನ್ನೊಂದ್ 5 ನಿಮಿಷದಲ್ಲಿ ರೆಡಿ ಆಗ್ಬಿಡ್ತೀನಿ. ಅತ್ತೆ ಬಂದಾಯ್ತಾ? ಬಂದಿಲ್ಲ. ಅಮ್ಮ ಏನಾದ್ರೂ ಬಂದ್ರೆ ಹುಡುಗಿ ಮನೆಯವ್ರು ಎಲ್ಲಿ ಅಂತ ನನ್ ತಲೆ ತಿಂತಿರ್ತಾರೆ. ಅದಕ್ಕೆ ಮೊದ್ಲು ನಿಮ್ ಹತ್ರ ಬಂದಿದ್ದು. ಉತ್ತಮ್ ರೆಡಿ ಆಗಿದ್ದಾನಾ? ಆಗ್ತಾ ಇದ್ದಾನ ಅತ್ಗೆ. ಸರಿ, ನಡಿ. ಹೌದು, ನಿನ್ನಂತ ಒಳ್ಳೆ ಮನ್ಸಿರೋ ವ್ಯಕ್ತಿ ನನಗೆ ಫ್ರೆಂಡ್ ಆಗಿರೋದು ನಿಜವಾಗ್ಲೂ ನನ್ನ ಅದೃಷ್ಟ. ಬಾಯ್ ಮೈಥಿಲಿ, ಲವ್ ಯು. ಏನು? ಸಿ ಯು ಅಂತ ಹೇಳ್ದೆ.
ಕಂದ. ನಿಶ್ಚಿತಾರ್ಥ ಅಂದ್ರೆ ಯಾವ ಹುಡುಗನಾದ್ರೂ ಎಷ್ಟು ಖುಷಿಯಾಗಿರ್ತಾನೆ. ಆದ್ರೆ ನೀನ್ ಯಾಕೆ ಡಲ್ಲ ಕಾಣಿಸ್ತಾ ಇದೆಯಲ್ಲ? ನಾನು ಇಷ್ಟಪಡ್ತಿರೋದೊಬ್ರನ್ನ, ಆದ್ರೆ ಮದುವೆ ಆಗ್ತಿರೋದು ಇನ್ನೊಬ್ರನ್ನ. ಮನ್ಸಲ್ಲೊಬ್ರನ್ನ ಇಟ್ಕೊಂಡು ಇನ್ನೊಬ್ರ ಜೊತೆ ಮದುವೆ ಅಂದ್ರೆ ನಾನೇನಮ್ಮ? ಯಾರಾದ್ರೂ ಹೀಗೆ ಇರ್ತಾರೆ? ನಿಜ ಹೇಳು, ನಿನಗೀ ಮದ್ವೆ ಇಷ್ಟ ಇದೆಯಾ? ಮೈಥಿಲಿ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳೋ ಧೈರ್ಯ ನನಗಿಲ್ಲಮ್ಮ. ಹಾಗೆ ಯಾಕೆ ಅನ್ಕೋತೀಯಮ್ಮ? ಆಫೀಸ್ ವರ್ಕ್ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಇದೆ ಅಷ್ಟೇ. ನಡಿ ಹೋಗೋಣ. ಸರಿ, ಬಾ ಹೋಗೋಣ. ನಮಸ್ಕಾರ ಸುಹಾಸಿನಿ ಅವರೇ. ನಮಸ್ಕಾರ. ನಮಸ್ಕಾರ. ಇವರು ಆಶಾ ತ್ರಿಷಾನೇ ಅಲ್ವಾ? ಅವತ್ತು ರೆಸ್ಟೋರೆಂಟ್ ಅಲ್ಲಿ ತಪ್ಪಿಸ್ಕೊಂಡ್ರು. ನಮ್ ಬ್ಯಾಂಕಲ್ಲಿ 10 ಲಕ್ಷ ಸಾಲ ಮಾಡಿ EMI ಕಟ್ದೆ ಆರಾಮಾಗಿ ತಿರುಗ್ತಾ ಇದ್ದಾರೆ. ಮೊನ್ನೆ ರೆಸ್ಟೋರೆಂಟ್ ಅಲ್ಲಿ ಮಿಸ್ ಆದ್ರು ಅನ್ಕೊಂಡೆ, ಮತ್ತೆ ಸಿಕ್ಕಿದ್ರಲ್ಲ. ಇವ್ರಿಗೆ ಮಾಡ್ತೀನಿ. ಅಯ್ಯಯ್ಯ, ಬೇಡ ಕಣಪ್ಪ, ನನಗೆ ಈ ಥರದ್ದೆಲ್ಲ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಅಯ್ಯಯ್ಯೋ, ನಾನು ನಮಸ್ಕಾರ ಮಾಡ್ತಿಲ್ಲ ಅಂಕಲ್. ನನ್ ಡ್ರೆಸ್ಸು ಕಾಲಿಗೆ ಸಿಕ್ಕಾಕೊಂತು, ಅದನ್ನೇ ತೆಗಿತಾ ಇದ್ದೆ. ಏನ್ ಹಾಳಾದ ಬದುಕು, ಇವಳು ನನ್ನ ಇನ್ಸಲ್ಟ್ ಮಾಡಂಗಾಗೋಯ್ತು. ಒಳಗಡೆ ಹೋಗೋಣ? ಬನ್ನಿ 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 ಬನ್ನಿ, ಒಳಗೆ ಬನ್ನಿ. ಒಳಗ್ ಬನ್ನಿ. ಸರ್, ಆಶಾ ತ್ರಿಷಾ ಈಗಷ್ಟೇ ನಮ್ಮ ಮುಂದ್ಗಡೆ ಮನೆಗೆ ಬಂದಿದ್ದಾರೆ ಸರ್. ಅವ್ರ EMI ಇನ್ನೂ ಪೆಂಡಿಂಗ್ ಇದೆ ಅಲ್ವಾ? ಅಥವಾ ಈ ಮಧ್ಯದಲ್ಲಿ ಏನಾದ್ರೂ ಕ್ಲಿಯರ್ ಮಾಡಿದ್ರಾ? ಅವ್ರು ಕ್ಲಿಯರ್ ಮಾಡಿದ್ರೆ ನಮ್ಗೆ ಯಾಕಮ್ಮ ಕಷ್ಟ? ಈಗಷ್ಟೇ GM ಸರ್ ಕಾಲ್ ಮಾಡಿ ಬಾಯಿಗೆ ಬಂದಂಗ್ ಬೈದ್ರಮ್ಮ. ಅವ್ರನ್ನ ಮಾತ್ರ ಇವತ್ ಬಿಡ್ಲೇ ಬೇಡಮ್ಮ. ಅವಶ್ಯಕತೆ ಬಂದ್ರೆ ಪೊಲೀಸ್ ಕೇಸ್ ಹಾಕಿ ಒಳಗಡೆ ಹಾಕ್ಸೋಣ. ಓಕೆ ಸರ್, ಈಗ್ಲೇ ಹೋಗಿ ಅವ್ರ ಲೆಕ್ಕ ಎಲ್ಲ ಸೆಟಲ್ ಮಾಡಿ ನಮಗ್ ಬರ್ಬೇಕಾಗಿರೋದನ್ನ ವಸೂಲಿ ಮಾಡ್ತೀನಿ. ಇಡ್ತೀನಿ ಸರ್. ಅಮ್ಮ ಮೈಥಿಲಿ, ಏನಮ್ಮ ಇದು? ನೀನೀಗ ಅವ್ರ ಮನೆಗೆ ಹೋಗ್ಬೇಕಾ? ಹೌದು ಅಪ್ಪ. ಅಲ್ಲಿ ಬಂದಿರೋರು ನಮ್ ಬ್ಯಾಂಕಲ್ಲಿ 10 ಲಕ್ಷ ರೂಪಾಯಿ ಸಾಲ ಮಾಡಿ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ. ಆ ವಿಷಯನ ಕೇಳೋಕೆ ಹೋಗ್ತಾ ಇದೀನಿ. ಅಮ್ಮ ಅದು ಅಮ್ಮ, ನನ್ ಮಾತು ಕೇಳಮ್ಮ, ಹೋಗ್ಬೇಡ. ಈಗಾಗ್ಲೇ ಅವ್ರ ಮನೆಗೂ ನಮ್ಮ ಮನೆಗೂ ತುಂಬಾ ವಿಷಯಗಳಲ್ಲಿ ತುಂಬಾ ಸಲ ಜಗಳ ಆಗಿದೆ. ಮತ್ತೆ ನೀನ್ ಆ ಮನೆಗೆ ಹೋಗಿ ಜಗಳ ಮಾಡಿದ್ರೆ ಇಲ್ಲ ಅಪ್ಪ, ಅವರು ದೊಡ್ಡ ಕಳ್ಳರು. ಈಗ ಬಿಟ್ಬಿಟ್ರೆ ಮತ್ತೆ ಸಿಗ್ತಾರೇನೋ ನಂಬಿಕೆ ಇಲ್ಲ. ನನ್ ಡ್ಯೂಟಿ ನಂಗೆ ಮಾಡಕ್ ಬಿಡಿ, ಇಲ್ಲ ಅಂದ್ರೆ ನಮ್ಮ ಆಫೀಸರಿಂದ ನಾನ್ ಮಾತ್ ಕೇಳ್ಬೇಕಾಗತ್ತೆ. ಹಾಗಲ್ಲಮ್ಮ, ನಾನು ಹೇಳೋದ್ ಕೇಳು ಮೈಥಿಲಿ. ಅಮ್ಮ ಮೈಥಿಲಿ, ಅಬ್ಬಬ್ಬಬ್ಬಾ, ಏನ್ರಿ ಅದು? ಆ ಎದುರುಗಡೆ ಮನೆಗೆ ಬಂದಿರೋರು ಯಾರೋ ಲೋನ್ ತಗೊಂಡು ಕಟ್ಟಿಲ್ವಂತೆ, ಅದನ್ನ ವಸೂಲಿ ಮಾಡಕ್ ಹೋಗ್ತಾ ಇದ್ದಾಳೆ. ಅದ್ರಲ್ಲಿ ತಪ್ಪೇನಿದೆ? ಹೋಗಿ ವಸೂಲಿ ಮಾಡ್ಲಿ ಬಿಡಿ. ಮರ್ಯಾದೆ ಹೋದ್ರೆ ಹೇಗಿರುತ್ತೆ ಅಂತ ಅವ್ರಿಗೂ ರುಚಿ ಗೊತ್ತಾಗ್ಬೇಕಲ್ವಾ? ಹೋಗ್ಲಿ ಬಿಡ್ರಿ, ಏನೂ ಆಗಲ್ಲ. ಭಗವಂತ, ಮೈಥಿಲಿ ಆ ಮನೆಗೆ ಹೋಗ್ತಾ ಇದ್ದಾಳೆ, ಏನ್ ನಡೆಯುತ್ತೋ ಏನೋ. ನಮ್ಮ ಅದೃಷ್ಟ, ನಿಮ್ಮಂತ ಸಂಸ್ಕಾರವಂತರ ಮನೆಯಿಂದ ಈ ಹುಡುಗಿ ನಮ್ಮನೆಗ್ ಸೊಸೆಯಾಗಿ ಬರೋದು, ಅದು ನಮ್ಮ ಅದೃಷ್ಟ ಕೂಡ. ಎಂತ ಮಾತು ಅದು ನಿಮ್ ದೊಡ್ಡತನ ಜಾನಕಮ್ಮನವ್ರೆ. ಇಲ್ಲಿಗೆ ಈ ಹೊಗಳಿಕೆ ಕಾರ್ಯಕ್ರಮ ಸಮಾಪ್ತಿ. ಅದೇನು? ಅದೇ ನಮ್ಮ ಪುರೋಹಿತರು ಟೈಮಿಗೆ ಸರಿಯಾಗಿ ತಾಂಬೂಲ ಬದಲಾಯಿಸ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಅದು ಟೈಮ್ ಆಗ್ತಿದೆಯಲ್ಲ, ಅದಕ್ಕೆ. ಇನ್ಯಾಕ್ ಲೇಟ್ ಮಾಡೋದು? ತಾಂಬೂಲ ಬದಲಾಯಿಸ್ಕೊಳ್ಳಿ. ಉತ್ತಮ್, ಎದ್ದೇಳು ಕಂದ, ಎದ್ದೇಳು.
ನಿಲ್ಸಿ. ಗಂಡ ಇಲ್ದೇ ಇರೋರು ತಾಂಬೂಲನ ಬದಲಾಯಿಸ್ಕೊಳ್ಬಾರ್ದು. ಶುಭ ಪ್ರಭಾ ಕೊಡಿ. ಭಾವನವರು ಇದರಲ್ವಾ ಅತ್ತೆ? ನಿಮ್ ದೃಷ್ಟಿಲಿ ಅವನು ಬದುಕಿದಾನೇನೋ, ಆದ್ರೆ ನನ್ ದೃಷ್ಟಿಲಿ ಯಾವತ್ತೋ ಸತ್ತಿದಾನೆ. ಇವ್ರು ಹೀಗೆ ಅಂದ್ಕೊಂಡಿದ್ದಾರಾ? ಸರಿ ಸರಿ, ಹೀಗಿದ್ರೇನೆ ಒಳ್ಳೇದು. ಆಗ್ಲೇ ನಮಗೂ ಏನಾದರೂ ಗಿಟ್ಟೋದು. ಚೆನ್ನಾಗಿದೆ ಚೆನ್ನಾಗಿದೆ, ಎಲ್ಲ ನನಗೆ ವರ್ಕೌಟ್ ಆಗ್ತಾ ಇದೆ. ಅಳಿ ಅಂದ್ರೆ ಶುಭ ಪ್ರಭಾ, ನೀವು ತಾಂಬೂಲ ಬದಲಾಯಿಸ್ಕೊಳ್ಳಿ. ಅಲ್ಲ ಅತ್ತೆ, ಹ್ಮ್ ಆಯ್ತತೆ.